ನಮಸ್ಕಾರ. ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯಕ್. ಉತ್ತರ ಕರ್ನಾಟಕ ಭಾಗದ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲು ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಿ ಸುಣ್ಣ ಬಣ್ಣ ಕಾಣದೆ ವಿದ್ಯುತ್ ಬಿಲ್ ಕಟ್ಟಲು ಸಾಧ್ಯವಾಗದೆ ಹೆಣಗಾಡುವಂತಾಗಿದೆ. ಅದೇ ರೀತಿ ಈಗ ಕಾರವಾರದಲ್ಲಿ ಪ್ರಜಾಸೌಧವು ನಿರ್ಮಾಣವಾಗಿ 4 ವರ್ಷ ಕಳೆದರೂ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ. ಪೀಠೋಪಕರಣಗಳಿಗೆ ಕೊಡಲು ಸರ್ಕಾರದ ಬಳಿ ಹಣವಿಲ್ವಂತೆ. ಕೋಟಿ ಹಣ ಸುರಿದು ಕಟ್ಟಿದ ಕಟ್ಟಡ ಈಗ ಭೂತಬಂಗಲೆಯಾಗಿ ಮಾರ್ಪಟ್ಟಿದೆ. ಒಂದೆಡೆ ಇಕ್ಕಟ್ಟಾದ ಜಾಗದಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ತಲೆ ಎತ್ತಿರುವ ಪ್ರಜಾಸೌಧ, ಮತ್ತೊಂದೆಡೆ ಬೀಗ ಜಡಿದ ಗೇಟುಗಳು. ಹೌದು, ಇದು ಕೋಟಿ ಹಣ ಸುರಿದು ಪಾಳು ಬಿದ್ದಿರುವ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿರುವ ಪ್ರಜಾಸೌಧದ ದುಸ್ಥಿತಿ. ಎಸ್, 2017ರಲ್ಲಿ ವಿವಿಧ ಇಲಾಖೆಗಳ ಕಚೇರಿಗಳನ್ನ ಒಂದೆಡೆ ತಂದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಪ್ರಜಾಸೌಧ ನಿರ್ಮಿಸಲು ಯೋಜನೆ ರೂಪಿಸಲಾಗಿತ್ತು. 25 ಕೋಟಿ ಹಣ ಕೂಡ ಸರ್ಕಾರದಿಂದ ಮಂಜೂರಾಗಿತ್ತು. ಸರ್ಕಾರಿ ಸೇವೆಗಳು ಒಂದೇ ಸೂರಿನಡಿ ಸಿಗುವ ಉದ್ದೇಶ ಒಂದೆಡೆ ಆದ್ರೆ, ಖಾಸಗಿ ಕಟ್ಟಡಗಳಿಗೆ ನೀಡ್ತಾ ಇದ್ದ ಬಾಡಿಗೆ ಹಣ ಉಳಿಸುವ ಸದುದ್ದೇಶವು ಈ ಯೋಜನೆಯ ಹಿಂದಿತ್ತು. ಆರಂಭದಲ್ಲೇ ವಿಘ್ನ ಕಂಡಿದ್ದ ಈ ಕಟ್ಟಡ 2021ರಿಂದ ಪುನಃ ಪ್ರಾರಂಭ ಮಾಡಲಾಯಿತು. ಇನ್ನು 6 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕಾಗಿ 25 ಕೋಟಿ ಬಿಡುಗಡೆ ಆಗಿದ್ರೂ ಕೇವಲ 3 ಅಂತಸ್ತನ್ನ ನಿರ್ಮಿಸಿ ಹೆಚ್ಚುವರಿಯಾಗಿ 6 ಕೋಟಿ ಖರ್ಚು ಮಾಡಲಾಯಿತು. ಆದರೆ ದುರಂತ ನೋಡಿ, ಜನರ ತೆರಿಗೆ ದುಡ್ಡಲ್ಲಿ ಕಟ್ಟಡ ನಿರ್ಮಾಣ ಆದ್ರೂ ಪೀಠೋಪಕರಣಗಳಿಗೆ ಖರ್ಚು ಮಾಡಲು ಸರ್ಕಾರದ ಬಳಿ ಹಣವಿಲ್ವಂತೆ. ಹೀಗಾಗಿ ಕಟ್ಟಡ ಉದ್ಘಾಟನೆ ಆಗದೆ ಪಾಳು ಬಿದ್ದಿದೆ. ಇನ್ನು ಹೊಸ ಕಟ್ಟಡಕ್ಕೆ ಅವಶ್ಯವಿರುವ ಪೀಠೋಪಕರಣ ಹಾಗೂ ವಾಹನಗಳಿಗೆ ಬೇಕಾದ ಸೂಕ್ತ ವ್ಯವಸ್ಥೆ ಇಲ್ಲದೆ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಲು ತೊಡಕುಂಟಾಗಿದೆ. ಅಲ್ಲದೆ ಜಿಲ್ಲಾ ಕೇಂದ್ರದ 15ಕ್ಕೂ ಹೆಚ್ಚು ಕಚೇರಿಗಳು ಬಾಡಿಗೆ ಕಟ್ಟಡದಲ್ಲಿದ್ದು ಇಂದಿಗೂ ಲಕ್ಷಾಂತರ ರೂಪಾಯಿ ಬಾಡಿಗೆ ಕಟ್ಟಲಾಗ್ತಾ ಇದೆ. ಸದ್ಯ ಇದೀಗ ಹೆಚ್ಚುವರಿಯಾಗಿ 2 ಫ್ಲೋರ್ ನಿರ್ಮಿಸಲು ಹಾಗೂ ಪೀಠೋಪಕರಣಕ್ಕೆ 5 ಕೋಟಿ ಬೇಡಿಕೆ ಇಡಲಾಗಿದೆ. ಆದರೆ ಸರ್ಕಾರದ ಬಳಿ ಮಂಜೂರು ಮಾಡಲು ಹಣವಿಲ್ಲದೆ ಪ್ರಜಾಸೌಧ ಪಾಳು ಬಿದ್ದಿದೆ. ಇನ್ನು ಹೊಸದಾಗಿ 2 ಫ್ಲೋರ್ಗಳ ನಿರ್ಮಾಣ ಆದರೆ ಮಾತ್ರ ಹೊಸ ಕಟ್ಟಡಕ್ಕೆ ಕಚೇರಿಗಳನ್ನ ವರ್ಗಾಯಿಸಲು ಸಾಧ್ಯ ಎನ್ನುತ್ತಿದ್ದಾರೆ ಜಿಲ್ಲಾಧಿಕಾರಿ. ನಮಗೆ ಪ್ರಜಾಸೌಧ ಅಂದರೆ DC ಆಫೀಸ್ ಲಾಸ್ಟ್ ಫೇಸ್ 1 ಗ್ರೌಂಡ್ ಫ್ಲೋರ್ ಪ್ಲಸ್ 2 ಫ್ಲೋರ್ಗೆ ಅಪ್ರೂವಲ್ ಆಯಿತು. ಕನ್ಸ್ಟ್ರಕ್ಷನ್ ಕೂಡ ಕಂಪ್ಲೀಟ್ ಆಯಿತು. ನಾವು ಇನಾಗ್ರೇಷನ್ಗೆ ಟೈಮ್ ತಗೊಂಡಿದ್ದೀವಿ, ಬಟ್ ಪ್ರವಾಹ ಇರೋದ್ರಿಂದ ಸ್ವಲ್ಪ ಪೋಸ್ಟ್ಪೋಂಡ್ ಆಗಿದೆ. ಶಾರ್ಟ್ಲಿ ಇನಾಗ್ರೇಷನ್ ಆಗುತ್ತೆ. 25 ಕ್ರೋರ್ಸ್ಗೆ ಫಸ್ಟ್ ಫೇಸ್ ಅಪ್ರೂವ್ ಆಯಿತು. ಮತ್ತು ಕಾಸ್ಟ್ ಎಸ್ಕಲೇಷನ್ ಅಂತ ಒಂದು 6 ಕೋಟಿ ಎಕ್ಸ್ಟ್ರಾ ಆಯಿತು. ಸೊ ಟೋಟಲ್ 31 ಕ್ರೋರ್ಸಲ್ಲಿ ಗ್ರೌಂಡ್ ಪ್ಲಸ್ 2 ಫ್ಲೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಈಗ ನಾವು ಸರ್ಕಾರ ಅನುಮತಿಗಾಗಿ ಇನ್ನೂ 2 ಫ್ಲೋರ್ಸ್ಗೆ, ಒರಿಜಿನಲಿ ಅದು 6 ಫ್ಲೋರ್ ಕಟ್ಟಡ ಪ್ಲ್ಯಾನ್ ಇತ್ತು. 6 ಫ್ಲೋರ್ ಆಗಲ್ಲ ಅಂತ ಹೇಳಿ ಇನ್ನೂ 2 ಫ್ಲೋರ್ಸ್ಗೆ ಅಪ್ರೂವಲ್ಗೆ ನಾವು ಕಳಿಸಿದ್ದೀವಿ. ಆಲ್ಮೋಸ್ಟ್ 23 ಕ್ರೋರ್ಸ್ ಅಡಿಷ್ನಲ್ ಆಗಿ ಪ್ಲಸ್ ಪಾರ್ಕಿಂಗ್, ಅಲ್ಲಿ ಫರ್ನಿಚರ್ ಎಲ್ಲ ಕಾಂಪ್ರಿಹೆನ್ಸಿವ್ ಆಗಿ ಬರುವ ಥರ ಒಂದು 23 ಕ್ರೋರ್ಸ್ಗೆ ಪ್ಲ್ಯಾನ್ ಮಾಡಿ ಕಳಿಸಿದ್ದೀವಿ. ಅದು FD ಇಂದ ಅಪ್ರೂವ್ ಆಗಿದೆ ಮತ್ತು ಕ್ಯಾಬಿನೆಟ್ಗೆ ಹೋಗ್ತಾ ಇದೆ. ಅದು ಬಂದ ತಕ್ಷಣ ವೆದರ್ ಇಟ್ ವಿಲ್ ಬಿ ಅಪ್ರೂವ್ಡ್ ಆರ್ ನಾಟ್ ಅಂತ ನಮಗೆ ಗೊತ್ತಾಗುತ್ತೆ. ಅದರ ಮೇಲೆ ನಾವು ಶಿಫ್ಟಿಂಗ್ ಬಗ್ಗೆ ಡಿಸೈಡ್ ಮಾಡ್ತೀವಿ. ಈಗ ಒರಿಜಿನಲಿ ಈ ಗ್ರೌಂಡ್ ಪ್ಲಸ್ 2 ಫ್ಲೋರ್ಸ್ DC ಆಫೀಸ್ ಅಂತ ಬಿಲ್ಡ್ ಆಗಿಲ್ಲ. ಟೋಟಲ್ 6 ಫ್ಲೋರ್ಸ್ ಇತ್ತು. ಸೊ ಬೇರೆ ಆಫೀಸ್ಗೆ ಅಂತ ಇತ್ತು. ಮೇಲ್ ಫ್ಲೋರ್ಸಲ್ಲಿ DC ಆಫೀಸ್ ಮತ್ತು ನಮ್ಮ ರೆವಿನ್ಯೂ ಸೆಕ್ಷನ್ ಎಲ್ಲ ಇತ್ತು. ಈಗ ನಮಗೆ ಅಷ್ಟು ಅವಕಾಶ ಸಿಕ್ಕಿಲ್ಲ. ಇರೋದ್ರಲ್ಲೇ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿರೋದ್ರಿಂದ ನಾವು G+2 ಪ್ಲಸ್ ಅಡಿಷ್ನಲ್ 2 ಫ್ಲೋರ್ಸ್ಗೆ ಕೇಳಿದ್ದೀವಿ. ಈಗ ಅಡಿಷ್ನಲ್ 2 ಫ್ಲೋರ್ಸ್ ಬರೋದ್ರಲ್ಲಿ ನಾವು ನಮ್ಮ ಪ್ಲ್ಯಾನ್ ಪ್ರಕಾರ ನಮಗೆ ಕೋರ್ಟ್ ಹಾಲ್ ಬೇಕಾಗುತ್ತೆ, ಜನ ಮೀಟ್ ಮಾಡೋದಕ್ಕೆ ಬೇಕಾಗುತ್ತೆ, ಮೀಟಿಂಗ್ ಹಾಲ್ಸ್ ಬೇಕಾಗುತ್ತೆ, ದೊಡ್ಡ ಮೀಟಿಂಗ್ ಹಾಲ್ ಬೇಕಾಗುತ್ತೆ. ಅದು 2 ಫ್ಲೋರ್ಸಲ್ಲಿ ನಾವು ಪ್ಲ್ಯಾನ್ ಮಾಡಿ ಕಳಿಸಿದ್ದೀವಿ. ಇದು ಅಪ್ರೂವ್ ಆಗಿದ್ದರೆ ನಮಗೆ ಹೆಲ್ಪ್ ಆಗುತ್ತೆ. ಕ್ಯಾಬಿನೆಟ್ ಡಿಸಿಷನ್ ಮೇಲೆ ನಮಗೆ ಮುಂದೆ ಈಗ ಪ್ರೆಸೆಂಟಲ್ಲಿ ಇದೆ, ಬಟ್ DC ಆಫೀಸ್ಗೆ ಅಂತ ಹೇಳಿ ಕಟ್ಟಿಲ್ಲ. ನಾವು ಅಡ್ಜಸ್ಟ್ ಮಾಡಿ ಮ್ಯಾನೇಜ್ ಮಾಡಿದ್ದೀವಿ. ಅಲ್ಲಿ ರೂಮ್ಸ್ ಆ್ಯಂಡ್ ಹಾಲ್ ಎಲ್ಲ ಮ್ಯಾನೇಜ್ ಮಾಡಿದ್ದೀವಿ. ಈಗ ಅಪ್ರೂವ್ ಆಗಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್. ನಾವು ಪ್ರಾಪರ್ ಆಗಿ ಮಾಡ್ಬೋದು. ಇಲ್ಲ ಅಂದರೆ ಇದರಲ್ಲಿ ನಾವು ವಿ ವಿಲ್ ಕಂಟಿನ್ಯೂ. ಫರ್ನಿಚರ್ ಇನ್ನೂ ಅಪ್ರೂವ್ ಆಗಿಲ್ಲ. ಫರ್ನಿಚರ್ಗೆ ಅಪ್ರೂವಲ್ಗೆ ಕಳಿಸಿದ್ದೀವಿ. ಸದ್ಯಕ್ಕೆ ಬಿಲ್ಡಿಂಗ್ ಬಂದಿದೆ 31 ಕ್ರೋರ್ಸಲ್ಲಿ. ಫರ್ನಿಚರ್ಗೆ ಒಂದು 5 ಕ್ರೋರ್ಸ್ ಬೇಕಾಗುತ್ತೆ.
ಅದು ಕೂಡ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿದ್ದೀವಿ. ಮೋಸ್ಟ್ಲಿ ಅಪ್ರೂವ್ ಆಗಿ ತಕ್ಷಣ ಬರ್ತದೆ. ಒನ್ಸ್ ಇಟ್ ಕಮ್ಸ್ ವಿ ವಿಲ್ ಬಿ ಏಬಲ್ ಟು ಶಿಫ್ಟ್. ಇದು ಫುಲ್ 2 ಫ್ಲೋರ್ಸ್ ಅಪ್ರೂವ್ ಆಗಿದ್ದರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಮಗೆ ಅಲ್ಲಿ ಕೂರಲಿಕ್ಕೆ ಆಗಲ್ಲ, ಇಮಿಡಿಯೇಟ್ ಕೆಳಗಡೆ ಇರುವ ಫ್ಲೋರ್ಗೆ. ಸೊ ಅದು ನೋಡಿಕೊಂಡು DC ಆಫೀಸ್ ಶಿಫ್ಟಿಂಗ್ ಬಗ್ಗೆ ಡಿಸೈಡ್ ಮಾಡ್ತೀವಿ. ಈ ಹಳೆ ಕಟ್ಟಡ ಜಾಗ ಏನು ಮಾಡ್ತೀರಾ? ಈಗ ಈ ನಮ್ಮಲ್ಲಿ ತಮಗೆಲ್ಲ ಗೊತ್ತಿದೆ, ಸುಮಾರು ಗವರ್ಮೆಂಟ್ ಆಫೀಸ್ಗೆ ಸ್ಪೇಸ್ ಇಲ್ಲ. ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಆಫೀಸ್ಗೆ ನಾವು ಅಲಾಟ್ಮೆಂಟ್ ಮಾಡಿ ನಾವು ಎಕ್ಸಿಸ್ಟಿಂಗ್ ಸ್ಪೇಸ್ ನಮ್ಮ ಕಡೆಯಿಂದ ವಿ ವಿಲ್ ಗಿವ್. ಒಟ್ಟಿನಲ್ಲಿ 40 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಕಟ್ಟಿದ ಪ್ರಜಾಸೌಧ ಇದೀಗ ಹಾಳು ಕೊಂಪೆಯಾಗಿದ್ದು ಜನರ ಸೇವೆಗೆ ಮುಚ್ಚಿದೆ. ಇನ್ನಾದರೂ ಆಡಳಿತ ಇತ್ತ ನೋಡಿ ಕಟ್ಟಡ ಜನರ ಉಪಯೋಗಕ್ಕೆ ಬರುವಂತೆ ವ್ಯವಸ್ಥೆ ಮಾಡಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.